ಹಿಂದೂ ಧರ್ಮದಲ್ಲಿ ಶನಿದೇವರನ್ನು ನ್ಯಾಯದ ದೇವರು ಎಂದು ಕರೆಯುತ್ತಾರೆ. ಶನಿದೇವರು ಪ್ರತಿಯೊಬ್ಬರ ಕರ್ಮದ ಪ್ರಕಾರ ಫಲ ನೀಡುವ ದೇವರು. ಅವರು ಯಾರನ್ನೂ ಅನ್ಯಾಯವಾಗಿ ಶಿಕ್ಷಿಸುವುದಿಲ್ಲ, ಆದರೆ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತಾರೆ. ಶನಿದೇವರು ಸೂರ್ಯದೇವರ ಮಗ. ಅವರ ತಾಯಿ ಛಾಯಾದೇವಿ. ಶನಿದೇವರು ಹುಟ್ಟಿದಾಗಿನಿಂದಲೇ ಬಹಳ ಶಕ್ತಿಶಾಲಿಯಾಗಿದ್ದರು, ಆದರೆ ಅವರ ಜೀವನ ಸುಲಭವಾಗಿರಲಿಲ್ಲ. ಸೂರ್ಯದೇವರು ಶನಿಯನ್ನು ಹೆಚ್ಚು ಪ್ರೀತಿಸಲಿಲ್ಲ ಎಂಬುದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಆದರೂ ಶನಿದೇವರು ಯಾವಾಗಲೂ ಧರ್ಮದ ಮಾರ್ಗದಲ್ಲೇ ನಡೆದರು. ಒಂದು ದಿನ ಶನಿದೇವರು ಬಾಲ್ಯದಲ್ಲೇ ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು. ಅವರು ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದರು. ಅವರ ಭಕ್ತಿ ಮತ್ತು ನಿಷ್ಠೆಯನ್ನು ಕಂಡು ಶಿವನು ಬಹಳ ಸಂತೋಷಪಟ್ಟನು. ಶಿವನು ಶನಿದೇವರಿಗೆ ಆಶೀರ್ವಾದ ನೀಡಿ, ನೀನು ಈ ಜಗತ್ತಿನಲ್ಲಿರುವ ಎಲ್ಲಾ ಜೀವಿಗಳ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವ ದೇವರಾಗಬೇಕು ಎಂದು ವರ ನೀಡಿದನು. ಆ ದಿನದಿಂದ ಶನಿದೇವರು ನ್ಯಾಯದ ದೇವರಾಗಿದರು. ಅವರು ಯಾವಾಗಲೂ ಕಪ್ಪು ಕಾಗೆಯ ಮೇಲೆ ಕುಳಿತು ಲೋಕವನ್ನು ಸಂಚರಿಸುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅವರ ದೃಷ್ಟಿ ಬಹಳ ಶಕ್ತಿಯುತವಾಗಿದೆ. ಶನಿದೇವರ ದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ ಅವರ ಜೀವನದಲ್ಲಿ ಪರೀಕ್ಷೆಗಳು ಬರುತ್ತವೆ ಎಂದು ಜನರು ನಂಬುತ್ತಾರೆ. ಆದರೆ ಶನಿದೇವರು ಕೆಟ್ಟವರನ್ನು ಮಾತ್ರ ಶಿಕ್ಷಿಸುತ್ತಾರೆ, ಒಳ್ಳೆಯವರನ್ನು ಅವರು ಯಾವಾಗಲೂ ಕಾಪಾಡುತ್ತಾರೆ. ಒಮ್ಮೆ ಒಂದು ದೊಡ್ಡ ರಾಜ್ಯದಲ್ಲಿ ವಿಕ್ರಮಾದಿತ್ಯ ಎಂಬ ರಾಜ ಇದ್ದನು. ಅವನು ತುಂಬಾ ಬುದ್ಧಿವಂತ ಮತ್ತು ನ್ಯಾಯಪ್ರಿಯ ರಾಜ. ಒಂದು ದಿನ ಎಲ್ಲಾ ಗ್ರಹಗಳು ತಮ್ಮ ಮಹತ್ವದ ಬಗ್ಗೆ ಮಾತನಾಡುತ್ತಿದ್ದರು. ಪ್ರತಿಯೊಬ್ಬರೂ ತಾವು ದೊಡ್ಡವರು ಎಂದು ಹೇಳುತ್ತಿದ್ದರು. ಆಗ ವಿಕ್ರಮಾದಿತ್ಯ ರಾಜನು ಅವರ ಮಹತ್ವವನ್ನು ಪರೀಕ್ಷಿಸಲು ನಿರ್ಧರಿಸಿದನು. ಅವನು 9 ಗ್ರಹಗಳಿಗೆ 9 ಸಿಂಹಾಸನಗಳನ್ನು ಮಾಡಿಸಿದನು. ಅವುಗಳಲ್ಲಿ ಚಿನ್ನ, ಬೆಳ್ಳಿ, ಕಂಚು, ಕಬ್ಬಿಣ ಇತ್ಯಾದಿ ಲೋಹಗಳಿಂದ ಮಾಡಿದ ಸಿಂಹಾಸನಗಳು ಇದ್ದವು. ಅವನು ಸೂರ್ಯನಿಗೆ ಚಿನ್ನನ ಸಿಂಹಾಸನ ಕೊಟ್ಟನು, ಚಂದ್ರನಿಗೆ ಬೆಳ್ಳಿಯ ಸಿಂಹಾಸನ ಕೊಟ್ಟನು, ಶನಿದೇವರಿಗೆ ಕಬ್ಬಿಣದ ಸಿಂಹಾಸನ ನೀಡಿದನು. ಇದನ್ನು ನೋಡಿ ಶನಿದೇವರು ಕೋಪಗೊಂಡರು. ರಾಜ, ನೀನು ನನ್ನ ಮಹತ್ವವನ್ನು ಅರ್ಥಮಾಡಿಕೊಂಡಿಲ್ಲ. ಒಂದು ದಿನ ನನ್ನ ಶಕ್ತಿಯನ್ನು ನೀನು ತಿಳಿದುಕೊಳ್ಳುವೆ ಎಂದು ಹೇಳಿದರು. ಕೆಲ ವರ್ಷಗಳ ನಂತರ ವಿಕ್ರಮಾದಿತ್ಯನಿಗೆ ಶನಿದಶೆ ಆರಂಭವಾಯಿತು. ಆ ದಿನದಿಂದ ಅವನ ಜೀವನದಲ್ಲಿ ಅನೇಕ ಕಷ್ಟಗಳು ಶುರುವಾದವು. ಅವನು ತನ್ನ ರಾಜ್ಯವನ್ನು ಕಳೆದುಕೊಂಡನು. ಅವನು ದರಿದ್ರನಾದನು. ಅನೇಕ ಸ್ಥಳಗಳಲ್ಲಿ ಕೆಲಸ ಮಾಡಲು ಹೋಗಬೇಕಾಯಿತು. ಕೆಲವರು ಅವನನ್ನು ತಪ್ಪಾಗಿ ಆರೋಪಿಸಿದರು. ಅವನಿಗೆ ಅನ್ಯಾಯವಾಗಿ ಶಿಕ್ಷೆಯೂ ದೊರಕಿತು. ಆದರೂ ವಿಕ್ರಮಾದಿತ್ಯನು ಯಾವಾಗಲೂ ಧರ್ಮವನ್ನು ಬಿಟ್ಟಿಲ್ಲ. ಅವನು ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಂಡನು. ಕಷ್ಟಗಳ ನಡುವೆಯೂ ಅವನು ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿಲ್ಲ. ಹಲವಾರು ವರ್ಷಗಳ ನಂತರ ಶನಿದೇವರು ಅವನ ಮುಂದೆ ಪ್ರತ್ಯಕ್ಷರಾದರು. ಅವರು ಹೇಳಿದರು, ರಾಜ, ಇದು ನಿನ್ನನ್ನು ಶಿಕ್ಷಿಸಲುವಲ್ಲ, ನಿನ್ನ ಧೈರ್ಯ ಮತ್ತು ಧರ್ಮವನ್ನು ಪರೀಕ್ಷಿಸಲು ನಾನಿದನ್ನು ಮಾಡಿದೆ. ನೀನು ಎಲ್ಲಾ ಪರೀಕ್ಷೆಗಳನ್ನೂ ಜಯಿಸಿದ್ದೀಯ. ಆಮೇಲೆ ಶನಿದೇವರು ಅವನಿಗೆ ಆಶೀರ್ವಾದ ನೀಡಿ ಅವನ ರಾಜ್ಯವನ್ನು ಮತ್ತೆ ನೀಡಿದರು. ವಿಕ್ರಮಾದಿತ್ಯನು ಮತ್ತೆ ಒಳ್ಳೆಯ ರಾಜನಾಗಿ ಆಡಳಿತ ನಡೆಸಿದನು. ಈ ಕಥೆಯಿಂದ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತದೆ. ಶನಿದೇವರು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಶನಿದೇವರು ನಮಗೆ ಒಳ್ಳೆಯ ಫಲ ಕೊಡುತ್ತಾರೆ. ಆದರೆ ತಪ್ಪು ಮಾಡಿದರೆ ಅದರ ಫಲವನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಸತ್ಯ, ಪ್ರಾಮಾಣಿಕತೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ದೇವರನ್ನು ಭಕ್ತಿಯಿಂದ ಪೂಜಿಸಬೇಕು. ಆಗ ಶನಿದೇವರು ನಮ್ಮನ್ನು ಕಾಪಾಡುತ್ತಾರೆ ಮತ್ತು ನಮ್ಮ ಜೀವನವನ್ನು ಉತ್ತಮವಾಗಿಸುತ್ತಾರೆ. ಕಥೆಯ ನೀತಿ: ಮಾನವನ ಕರ್ಮವೇ ಅವನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಫಲ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಫಲ.